ಹೌದು ವೀಕ್ಷಕರೇ, ನಿನ್ನೆ ಅಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಏನೋ ಗುಳಿಗೆ ದೈವದ ಮೊರೆ ಹೋಗಿ ಅಚ್ಚರಿ ಮೂಡಿಸಿದರು. ಅದೇ ರೀತಿ ಗುಳಿಗೆ ದೈವದ ದರ್ಶನ ಪಡೆದು ಅಲ್ಲಿ ತನ್ನ ಇಷ್ಟಾರ್ಥ ಸಿದ್ಧಿಗೆ ಏನು ದರ್ಶನ್ ಅವರ ಈ ಒಂದು ಪರಿಸ್ಥಿತಿಯನ್ನು ನೆನೆದು ಅವರು ಅಲ್ಲಿ ಒಂದು ಪೂಜೆ ಮಾಡಿಸಿ ಗುಳಿಗೆ ದೈವದ ಮುಂದೆ ಒಂದು ಪ್ರಾರ್ಥನೆ ಮಾಡಿದರಂತಲೇ ಮಾಹಿತಿ ಇದೆ. ನೀವು ಕೂಡ ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ಮಾಧ್ಯಮದಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ರೀತಿ ಇವತ್ತಂತೂ ನಿಜವಾಗ್ಲೂ ಮೈಸೂರು ಏರ್ಪೋರ್ಟ್ನಲ್ಲಿ ಅಚ್ಚರಿಯ ಘಟನೆ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಅಂತಂತಂದರೆ, ಏನು ಈ ರೇಣುಕಾಸ್ವಾಮಿ ಕೇಸ್ನಲ್ಲಿ ಏನು ಭಾಗಿಯಾದಂಥ ಆರೋಪಿಗಳಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಕೆಲಸ ಮಾಡಿರ್ತಕ್ಕಂಥ ಗೌರವ್ ಅವರು ಕೂಡ ಇಲ್ಲಿ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಳ್ತಾರೆ. ಅದು ವಿಜಯಲಕ್ಷ್ಮಿಯವರ ಎದುರಿಗೆ ಈ ಗೌರವ್ ಇರುವಂಥದ್ದು ವಿಜಯಲಕ್ಷ್ಮಿಯವರ ಸ್ನೇಹಿತೆಯನ್ನು ಅದನ್ನ ಹಬ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಅವರವರು ಫ್ರೆಂಡ್ಶಿಪ್ ಇರ್ಬೋದು, ಬಟ್ ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತಂತಂದರೆ, ಗೌರವ್ ಅವ್ರ ಬಗ್ಗೆ ಇಲ್ಲಿ ನೆಗೆಟಿವ್ ಆಗಿದೆ. ಆಲ್ರೆಡಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಹಾಗೆ ಹೀಗೆ ಅಂತೇಳಿ ಮಾಹಿತಿ ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವ್ರ ಜೊತೆಗೆ ಹೋಗೋದುಂಟ ಹಾಗೆ ಹೀಗೆ ಅಂತೇಳಿ ಮೀಡಿಯಾಗಳು ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾವೆ. ಆದರೆ ಇದು ಎಲ್ಲ ತೆರೆ ಕಟ್ಟಿಸುವಂಥ ಕೆಲಸ ಮಾಡಲ್ಲ ಅದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಹಾಗಾಗಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ನಮಸ್ಕಾರ.